ಇವತ್ತೊಂದು ಕ್ಲಾಸಿಕ್ ಆಗಿರೋಂಥ ಆಂಧ್ರ ಸ್ಟೈಲ್ ಖಾರವಾಗಿರೋಂಥ ಮೆಂತ್ಯ ಸೊಪ್ಪಿನ ಪೊಪ್ಪಿನ ರೆಸಿಪಿ ಹೇಗೆ ಮಾಡೋದು ಅಂತ ಹೇಳ್ಕೊಡ್ತೀನಿ. ಇದನ್ನು ಸ್ವಲ್ಪ ತುಪ್ಪ ಹಾಕ್ಕೊಂಡು ಈ ಪೊಪ್ಪನ್ನ ಬಿಸಿ ಬಿಸಿ ಅನ್ನದ ಜೊತೆಗೆ ತಿಂದ್ರಿ ಅಂದರೆ ಅಲ್ಟಿಮೇಟ್ ಆಗಿರುತ್ತೆ. ಫಸ್ಟು ಒಂದು ಬಾಣಲಿಗೆ ಎಣ್ಣೆ ಹಾಕಿ ಸಣ್ಣಕ್ಕೆ ಹೆಚ್ಚಿರೋ 2 ಈರುಳ್ಳಿ ಹಾಕಿ ಕಂದು ಬಣ್ಣ ಬರೋವರೆಗೂ ಹುರ್ಕೊಂಡು 2 ಟೊಮೆಟೊ ನಂತರ ಅದಕ್ಕೆ ಹಾಕಿ ಖಾರಕ್ಕೆ ಹಸಿಮೆಣಸಿನ್ಕಾಯಿಯನ್ನು ಹಾಕಿ ಹುರ್ಕೊಳ್ಳಿ. ಇದಕ್ಕೆ 1 ಕಟ್ಟಾಗೋಷ್ಟು ಸಣ್ಣಕ್ಕೆ ಹೆಚ್ಚಿರೋ ಮೆಂತ್ಯ ಸೊಪ್ಪು, ಅಚ್ಕಾರದ ಪುಡಿ 1 ಸ್ಪೂನು, 2 ಸ್ಪೂನು ಧನಿಯಾ ಪುಡಿ, ಚಿಟಿಕೆ ಅರಿಶಿನ ಹಾಕಿಬಿಟ್ಟು ಜೊತೆಗೆ ಹುಣಸೆ ಹಣ್ಣಿನ ರಸ ಹಾಗೂ ಬೇಯಿಸಿಟ್ಕೊಂಡಿರೋಂಥ 1 ಕಪ್ಪು ತೊಗರಿಬೇಳೆನೂ ಹಾಕಿ ಜೊತೆಗೆ ಜೀರಿಗೆ ಪುಡಿ, ಕಸೂರಿ ಮೇಥಿ, ಕೊತ್ತಂಬರಿ ಸೊಪ್ಪು ಹಾಗೆ ಉಪ್ಪನ್ನು ಹಾಕಿ ಚೆನ್ನಾಗಿ ಕುದಿಸ್ಬೇಕು. ಕುದಿತಿರ್ಬೇಕಾದ್ರೆ ಈ ಕಡೆ ಒಂದು ಸಣ್ಣ ಪ್ಯಾನಲ್ಲಿ ಎಣ್ಣೆ ಹಾಕಿ ಸಾಸಿವೆ ಹಾಗೆ ಒಣಮೆಣಸಿನ್ಕಾಯಿ, 1 ಉದ್ದಕ್ಕೆ ಹೆಚ್ಚಿರೋ ಈರುಳ್ಳಿ, ಅಚ್ಕಾರದ ಪುಡಿ ಹಾಕಿಬಿಟ್ಟು ಹುರ್ಕೋಬೇಕು. ನಂತರ ಅದಕ್ಕೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಮೇಲೆ ಮತ್ತೆ ಸ್ವಲ್ಪ ಕಸೂರಿ ಮೇಥಿ ಹಾಕಿ ಮಿಕ್ಸ್ ಮಾಡಿ ಪೊಪ್ಪಿಗೆ ಹಾಕಿ ಬಿಸಿ ಬಿಸಿ ಅನ್ನದ ಜೊತೆ ಕಲಿಸ್ಕೊಂಡು ತಿನ್ನಿ. ಅಲ್ಟಿಮೇಟ್ ಆಗಿರುತ್ತೆ. ಡೆಫಿನೆಟ್ಲಿ ಟ್ರೈ ಮಾಡಿ, ಕಮೆಂಟ್ಸಲ್ಲಿ ಹೇಗಿತ್ತು ಅಂತ ತಿಳಿಸಿ. ಥ್ಯಾಂಕ್ ಯು.